ಹೇ ಗಾಯ್ಸ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ. ಮಾರ್ಚ್ ಮಂತ್ ಕಟಕ ರಾಶಿಯವರ ಲವ್ ಲೈಫ್ ರೀಡಿಂಗ್ ನೋಡೋಣ. ವಿಡಿಯೋ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ. ನೋಡೋಣ, ಯೂನಿವರ್ಸ್ ಮಾರ್ಚ್ ಮಂತ್ ಕಟಕ ರಾಶಿಯವರ ಲವ್ ಲೈಫ್ ಹೇಗಿದೆ, ಅವ್ರ ಸಿಚುವೇಶನ್ ಹೇಗಿದೆ ಅಂತ ತೋರಿಸ್ತೀನಿ. ಗೈಸ್, ಇಲ್ಲಿ ಕಟಕ ರಾಶಿಯವ್ರು, ಕ್ಯಾನ್ಸರ್ ಅವರ ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್ ಹೇಗಿದೆ ಅಂತಂದ್ರೆ, ನಿಮ್ ಸಿಚುವೇಶನ್ ಅಲ್ಲಿ ನಿಮ್ ಪರ್ಸನ್ ಆಗ್ಲಿ ನಿಮ್ಗಾಗ್ಲಿ ಪ್ರೀತಿ ಅನ್ನೋದು ಈಕ್ವಲ್ ಆಗಿದೆ. ಅಂಡ್ ಈ ಸಿಚುವೇಶನ್ ಅಲ್ಲಿ ಡೀಪ್ ಫೀಲಿಂಗ್ಸ್ ಇದೆ ಇಬ್ರಿಗೂ. ಒಬ್ರ ಮೇಲೆ ಒಬ್ರಿಗೆ ಡೀಪ್ ಫೀಲಿಂಗ್ಸ್ ಇದೆ. ಮೇ ಬಿ ಇದು ಪಾಸ್ಟ್ ಅಲ್ಲಿ ಇರ್ಬೋದು. ಈಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಮತ್ತೆ ಫೈಟಿಂಗ್ಸ್ ನಡೀತಾ ಇದೆ ನಿಮ್ಮಿಬ್ರು ಮಧ್ಯದಲ್ಲಿ. ಥರ್ಡ್ ಪಾರ್ಟಿ ಇದ್ದಾರೆ, ಗೊತ್ತಿದ್ರೆ ಥರ್ಡ್ ಪಾರ್ಟಿ ಅಂತ ಕನ್ಸಿಡರ್ ಮಾಡಿ. ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ನಿಮಗೆ ಗೊತ್ತಿದ್ರೆ, ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಮೇ ಬಿ ಅದು ಅವ್ರ ವರ್ಕ್ ಆಗಿರ್ಬೋದು, ಅವ್ರ ಫ್ಯಾಮಿಲಿ, ಕಲೀಗ್ಸ್, ಫ್ರೆಂಡ್ಸ್, ಯಾರು ಬೇಕಾದ್ರೂ ಆಗಿರ್ಬೋದು ಥರ್ಡ್ ಪಾರ್ಟಿ. ಸೊ ಆ ಥರ್ಡ್ ಪಾರ್ಟಿ ಎಂಟರ್ ಆದಾಗಿಂದ ನಿಮ್ ಲೈಫಲ್ಲಿ ಫೈಟಿಂಗ್ಸ್ ಮತ್ತೆ ಡಿಸ್ಟರ್ಬೆನ್ಸ್ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಸೊ ಆ ಪರ್ಸನ್ ವೇಟ್ ಮಾಡ್ತಾ ಇದ್ದಾರೆ. ಅವರು ಪ್ರಾಕ್ಟಿಕಲ್ ಪರ್ಸನ್, ನಿಮ್ ಪರ್ಸನ್ ಯಾರಿದ್ದಾರೆ ಅವರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಮತ್ತೆ ಈಗೋಯಿಸ್ಟಿಕ್ ಪರ್ಸನ್ ಸ್ವಲ್ಪ ಅವರು. ಸೊ ಅದರಿಂದ ಅವರು ವಾಕ್ ಅವೇ ಮಾಡಿದ್ದಾರೆ, ಬಿಟ್ಟೋಗಿದ್ದಾರೆ. ಸ್ವಲ್ಪ ಅಂತಲ್ಲ, ಸ್ವಲ್ಪ ಬಿಟ್ಟೋಗಿದ್ದಾರೆ. ಬಟ್ ಸ್ಟಿಲ್ ಅವ್ರಿಗೆ ನಿಮ್ ಮೇಲೆ ತುಂಬಾನೇ ಪ್ರೀತಿ ಇದೆ, ನಿಮ್ ಕಡೆ ಅಟ್ರಾಕ್ಷನ್ ಅನ್ನೋದು ತುಂಬಾ ಇದೆ. ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಅಂದ್ರೆ, ಆಗಿದ್ದಾಗೋಯ್ತು, ಒಂದ್ ಬ್ಲೈಂಡ್ ಆಗಿ ಒಂದ್ ಸ್ಟೆಪ್ ತಗೊಂಡ್ಬಿಡೋಣ ನಿಮ್ ಕಡೆ. ನೀವು ಮೇ ಬಿ ಇಲ್ಲಿ ಮಾತಾಡ್ತಾ ಇಲ್ಲ ಅನ್ಸುತ್ತೆ, ಸ್ವಲ್ಪ ದಿನದಿಂದ ಮಾತಾಡ್ತಾ ಇಲ್ಲ, ಅಥವಾ ಲೆಸ್ ಕಾಂಟ್ಯಾಕ್ಟ್ ಸಿಚುವೇಶನ್ ನಡೀತಾ ಇರ್ಬೋದು. ಸೊ ಈ ತರ ಹೇಳ್ತಾ ಇದೆ ಕಾರ್ಡ್ಸ್. ನಿಮ್ ಸಿಚುವೇಶನ್ಗೆ ತುಂಬಾ ಜನ ಇದ್ ನೋಡೋದ್ರಿಂದ, ತುಂಬಾ ಜನ ಕಟಕ ರಾಶಿಯವ್ರು ಆಗಿರೋದ್ರಿಂದ, ಯಾರ್ ಬೇಕು ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಗಾಗಿ ನೋಡ್ಬಿಟ್ಟು ಬಿಟ್ಬಿಡಿ. ಬಟ್ ನಿಮ್ ಪರ್ಸನ್ ಒಂದ್ ಸ್ಟೆಪ್ ತಗೋಬೇಕು, ನಿಮ್ ಕಡೆ ಒಂದ್ ಸ್ಟೆಪ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಇಲ್ಲಿ ಥರ್ಡ್ ಪಾರ್ಟಿ ಒಂದು ಅವ್ರ ಫ್ಯಾಮಿಲಿನೇ ಆಗಿರ್ಬೋದು, ಮದರ್ ಎನರ್ಜಿ ಇರ್ಬೋದು. ಬಟ್ ಆ ಪರ್ಸನ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ, ವಿತ್ ಡೀಪ್ ಫೀಲಿಂಗ್ಸ್, ವಿತ್ ಟ್ರೂ ಫೀಲಿಂಗ್ಸ್ ಇಟ್ಕೊಂಡು ವೇಟ್ ಮಾಡ್ತಾ ಇದ್ದಾರೆ ನಿಮ್ಗೋಸ್ಕರ. ಬಟ್ ಇನ್ ಪಾಸ್ಟ್ ಅಲ್ಲಿ ನಿಮ್ ಇಬ್ರು ಮಧ್ಯದಲ್ಲಿ ಈಕ್ವಲ್ ಗಿವ್ ಅಂಡ್ ಟೇಕ್ ಅನ್ನೋದು ತುಂಬಾನೇ ಚೆನ್ನಾಗಿತ್ತು. ಕ್ಲಾರಿಫೈ ಮಾಡೋಣ ಕಾರ್ಡ್ಸ್. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಿ ಕಟಕ ರಾಶಿಯವರು ಕಾರ್ಡ್ಸ್. ಅವ್ರು ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂತ ಇದ್ದಾರೆ. ಅದ್ರ ಜೊತೆಲಿ ನ್ಯೂ ಬಿಗಿನಿಂಗ್, ನ್ಯೂ ಎಮೋಷನ್ಸ್ ನಿಮ್ ಮೇಲೆ ತುಂಬಾನೇ ಬಂದಿದೆ. ಅವ್ರಿಗೆ ಏನಂತಂದ್ರೆ, ಈ ಆಗಿರೋ ಆಬ್ಸ್ಟಿಕಲ್ಸ್ನೆಲ್ಲ ಎಂಡ್ ಮಾಡಿ ನಿಮ್ ಜೊತೆಲಿ ಒಂದು ಒಳ್ಳೆ ರಿಲೇಶನ್ಶಿಪ್ ನ ಬಿಗಿನ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ನಿಮ್ ಜೊತೆಲಿ ಟ್ರಾವೆಲ್ ಮಾಡ್ಬೇಕು, ಎಲ್ಲಾದ್ರೂ ಹೋಗ್ಬೇಕು, ಈ ಜಗಳ ಎಲ್ಲ ಆಗಿದೆಯಲ್ಲ ಇದರಿಂದ ಬ್ರೇಕ್ ತಗೋಬೇಕು, ನಾವು ಚೆನ್ನಾಗಿರ್ಬೇಕು ಅನ್ನೋ ತರ ಥಿಂಕ್ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ಅವರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ. ಎಲ್ಸ್ ನೀವು ಮಾಡ್ತಾ ಇರ್ಬೋದು, ಇಲ್ಲ ನಿಮ್ ಇಬ್ರು ರಿಲೇಶನ್ಶಿಪ್ ನೀವು ಚೆನ್ನಾಗಿದ್ದೀರಾ ಜೊತೆನಲ್ಲಿ ಅಂತಂದ್ರೆ, ಇನ್ನೊಂದ್ ಸ್ಟೆಪ್ ನೀವು ಜೊತೆನಲ್ಲಿ ಟ್ರಾವೆಲ್ ಮಾಡೋದಾಗ್ಲಿ, ಹೊರಗಡೆ ಸುತ್ತಾಡಕ್ ಹೋಗೋದಾಗ್ಲಿ, ಮೇ ಬಿ ಒಂದ್ ಬ್ಯೂಟಿಫುಲ್ ಲೈಫ್ ನ ಲೀಡ್ ಮಾಡೋದಿಕ್ಕೆ ಸ್ಟೆಪ್ ತಗೊಳ್ತಾರೆ ಅಂತ ಹೇಳ್ಬೋದು. ಮತ್ತೆ ಇವಾಗ ನಿಮ್ಗೆ ಏನೋ ಜಗಳ ಆಗಿದೆ, ನೀವು ನೋ ಕಾಂಟ್ಯಾಕ್ಟ್ ಆರ್ ಲೆಸ್ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಮಾತಾಡ್ತಾ ಇಲ್ಲ, ನೀವಿಬ್ರು ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ ಅಂತಂದ್ರೆ, ಆ ಪರ್ಸನ್ ನಿಮ್ ಕಡೆ ಸಾರಿ ಕೇಳ್ಕೊಂಡು ನಿಮ್ ಕಡೆ ಟ್ರಾವೆಲ್ ಮಾಡ್ತಾ ಇದ್ದಾರೆ.
ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ನೀವು ಬಿಗಿನಿಂಗ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತೆ ನಿಮ್ ಕಡೆ ಬರ್ತಾ ಇದ್ದಾರೆ. ಈ ಎಂಡ್ ಮಾಡ್ಬೇಕಂತಿದ್ದಾರೆ. ಈ ಪಾಸ್ಟ್ ಅಲ್ಲಿ ನಿಮ್ಮಿಬ್ರ ಮಧ್ಯೆ ಏನ್ ಜಗಳ ಆಗಿತ್ತು, ಈ ಲೆಸ್ ಕಾಂಟ್ಯಾಕ್ಟ್ ಆಗ್ಲಿ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ನ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ಇದ್ದಾರೆ. ಬಟ್ ಈ ಥರ್ಡ್ ಪಾರ್ಟಿಯಿಂದ ಮೇ ಬಿ ಅವ್ರ ಮದರ್ ಎನರ್ಜಿನೇ ಇರ್ಬೋದು ಥರ್ಡ್ ಪಾರ್ಟಿ, ಅವ್ರ ಫ್ಯಾಮಿಲಿ, ಈ ರೊಮ್ಯಾಂಟಿಕ್ ಎನರ್ಜಿ ಅಂತ ಹೇಳೋದಕ್ಕಿಂತ ಬದಲು ಅವ್ರ ಮದರ್ ಇಲ್ಲ ಅವ್ರ ಫ್ಯಾಮಿಲಿ ಇರ್ಬೋದು. ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ. ಮೇ ಬಿ ಅವ್ರನ್ನ ಒಪ್ಪಿಸ್ತಾ ಇದಾರೆ ಅಂತ ಅನ್ಸುತ್ತೆ ನಿಮ್ ಬಗ್ಗೆ. ಸೊ ಅದಕ್ಕೇನೆ ಒಪ್ಪಿಸ್ತಾ ಇದಾರೆ ಅನ್ನೋದಕ್ಕೋಸ್ಕರನೇ ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದಾರೆ. ಬಟ್ ಅದ್ರಲ್ಲಿ ಥಿಂಕ್ ಮಾಡ್ತಾ ಇದಾರೆ. ಈ ಡಿಸ್ಟರ್ಬೆನ್ಸ್ ಎಲ್ಲ ಆಗಿದೆಯಲ್ವಾ, ಮೇ ಬಿ ಇವಾಗ ಅವ್ರ ತಾಯಿ ಯಾರನ್ನಾದ್ರೂ ತೋರಿಸ್ತಾ ಇರ್ಬೋದು, ಅದು ಅವ್ರಿಗೆ ಇಷ್ಟ ಇಲ್ಲ, ನೀವೇ ಬೇಕು ಅಂತ ಅವ್ರು ಡಿಸೈಡ್ ಮಾಡ್ಕೊಂತಾ ಇದ್ದಾರೆ. ಬಟ್ ಇಲ್ಲಿ ಹಾರ್ಡ್ ವರ್ಕ್ ತೋರಿಸ್ತಾ ಇದಾರಲ್ಲ, ನಿಮ್ಮನ್ನ ಒಪ್ಕೊಂಡಾಗ ಅವ್ರ ಥರ್ಡ್ ಪಾರ್ಟಿ ಯಾರಿರ್ತಾರೆ ಅವ್ರೇನ್ ಅನ್ಕೊಂತಾರೆ, ಜಡ್ಜ್ ಮಾಡುತ್ತೆ, ಮತ್ತೆ ಸೊಸೈಟಿ ಜಡ್ಜ್ ಮಾಡುತ್ತೆ ಅನ್ನೋ ರೀತಿಲಿ ಥಿಂಕ್ ಮಾಡ್ತಾ ಇದ್ದಾರೆ. ಗೈಡೆನ್ಸ್ ನೋಡೋಣ ಏಂಜಲ್ಸ್ ಕಡೆಯಿಂದ. ಯೂನಿವರ್ಸ್ ಏಂಜಲ್ಸ್ ಪ್ಲೀಸ್ ಕಟಕ ರಾಶಿ ಅವ್ರಿಗೆ ಗೈಡೆನ್ಸ್ ಕೊಡಿ. ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್ಗೆ ಗೈಡೆನ್ಸ್ ಕೊಡಿ. ಇಲ್ಲಿ ಏಂಜಲ್ಸ್ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ವರ್ತ್ ವೇಟಿಂಗ್ ಫಾರ್, ಡಿವೈನ್ ಟೈಮಿಂಗ್ಸ್ ಈಸ್ ಅಟ್ ವರ್ಕ್ ಇನ್ ಯೋರ್ ಲವ್ ಲೈಫ್. ಇಲ್ಲಿ ನೀವು ಈ ರಿಲೇಶನ್ಶಿಪ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದು ವರ್ತ್ ವೇಟಿಂಗ್. ಕಾದಿದ್ದು ಏನು ವೇಸ್ಟ್ ಆಗ್ಲಿಲ್ಲ ಅನ್ನೋದರ ಏಂಜಲ್ಸ್, ಡಿವೈನ್ ಏಂಜಲ್ಸ್ ಟೈಮ್ಗೆ, ಆ ಟೈಮ್ಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದ್ದಾರೆ. ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ನಿಮ್ಮ ಲವ್ ಲೈಫ್ ಅಲ್ಲಿ. ಅಂಡ್ ನೆಕ್ಸ್ಟ್ ಬಂದು ಲವ್ ಯೋರ್ ಸೆಲ್ಫ್ ಫಸ್ಟ್. ಯೋರ್ ಸೆಲ್ಫ್ ರೆಸ್ಪೆಕ್ಟ್ ಮೇಕ್ಸ್ ಯು ಮೋರ್ ರೊಮ್ಯಾಂಟಿಕಲಿ ಅಟ್ರಾಕ್ಟಿವ್. ಇಲ್ಲಿ ಫಸ್ಟ್ ನೀವು ವೇಟ್ ಮಾಡ್ತಾ ಇದ್ದೀರಲ್ಲ, ಆ ವೇಟ್ ಓಕೆ, ಬಟ್ ಸ್ಟಿಲ್ ಆ ಇದ್ರಲ್ಲಿ ನಿಮ್ ಸೆಲ್ಫ್ ಲವ್ ಕಡೆ ನೀವು ಗಮನ ಕೊಡಿ. ನಿಮ್ ಸೆಲ್ಫ್ ಲವ್, ನಿಮ್ ಸೆಲ್ಫ್ ಗ್ರೋತ್, ನಿಮ್ ಸೆಲ್ಫ್ ಇದ್ರ ಮೇಲೆ ನೀವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ನಿಮ್ ಲವ್ ಲೈಫ್ ಮೇಲೆ, ನಿಮ್ ಲವ್ ಲೈಫ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ನಿಮ್ ಸೆಲ್ಫ್ ಕಡೆ, ನಿಮ್ ಸೆಲ್ಫ್ ಗ್ರೋತ್ ಆಗ್ಲಿ, ನಿಮ್ ಸೆಲ್ಫ್ ಲವ್ ಆಗ್ಲಿ, ನಿಮ್ಮನ್ನ ನೀವು ಎಷ್ಟು ಇಷ್ಟ ಪಟ್ಕೊಂಡಿರಾ ಆ ಪರ್ಸನ್ ಕಡೆ ಸಹ ನಿಮ್ ಕಡೆ ಅಷ್ಟು ಬರ್ತಾರೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈ. ಇದು ಕಟಕ ರಾಶಿಯವರ ಮಾರ್ಚ್ ಮಂತ್ ಲವ್ ಲೈಫ್ ರೀಡಿಂಗ್. ನಿಮ್ಗೆ ಏನಾದ್ರೂ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.